ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ವಿರೋಧ ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಹೊರಟಿಲ್ಲ. ನಾನು ಕುತ್ಕೊಳ್ರಿ ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಅವ್ರು ಮಾತ್ರ ಪ್ರಕರಣ ಕಡಿಮೆ ಶ್ರೀರಾಮಚಂದ್ರರು ಅಲ್ಲ ಶ್ರೀರಾಮಚಂದ್ರರು 2 ನಿಮಿಷ ಕುತ್ಕೊಳ್ಳಿ. ಒಂದ್ ಸ್ವಲ್ಪ ಇರ್ರಿ ಆಯ್ತು. ಅಲ್ಲ ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಇವರು ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಹೌದ್ರಿ, ಕರ್ನಾಟಕ ಇವ್ರ ಮಂತ್ರಿ ದಾರಿ ತಪ್ಪಿಸಬೇಡಿ. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ ಈಗ ಸಭಾಧ್ಯಕ್ಷರೇ ಅಲ್ಲ ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಸಮರ್ಥಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಬಹಳ ಹಗರಣಗಳು ಅಲ್ಲ ನೀವು ನಾಯಕರು ಆಮೇಲೆ ಸಮಸ್ಯೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಅಲ್ಲ ಅವ್ರು ಕೊಡ್ತಾ ಇಲ್ವಲ್ಲ ಯಾವ ಅವ್ರು ಮಾತಾಡಕ ಒಂದ್ ಸ್ವಲ್ಪ ಅಲ್ಲ ನೀವು ಕುತ್ಕೊಳ್ರಿ. ಅವ್ರು ಮಾತಾಡ 2 ನಿಮಿಷ ಕುತ್ಕೊಳ್ರಿ. ನೀವು ಕುತ್ಕೊಳ್ರಿ ಈಗ ನೀವು ಕುತ್ಕೊಳ್ಳಿ ಸರ್. ಈಗ ಈಗ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷೆ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹೇಳ್ತೀನಿ. ನನಗೆ ಗೊತ್ತಿದೆ. ಮಾನ್ಯ ನಾರಾಯಣಸ್ವಾಮಿ ನೀವು ಕುತ್ಕೊಳ್ರಿ 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ನಾರಾಯಣಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ದಿ DG ಇಲ್ಲಿ ಯಾಕೆ ಕೊಡ್ತಾರೆ? ಅದು ಬೇರೆ ತನಿಖೆ ನಡೀತಾ ಇದೆ. ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಅಲ್ಲ ರೇವಣ್ಣ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀಚಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚಗೆಟ್ಟು ಕೆಲಸ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ,
ದಯಮಾಡಿ ರೇವಣ್ಣ ಅವರೇ, ನೀವು ಕೂತ್ಕೊಳ್ರಿ ಸಾಕು, ಹೇಳಿದಿರಲ್ಲ ತಾವ್ ಹೇಳಿದಿರಲ್ಲ, ಕೂತ್ಕೊಳ್ರಿ ನೀವು ಕೂತ್ಕೊಳ್ರಿ, ಯಾರು ಬೇಡ. ಅಧ್ಯಕ್ಷ- ಪಕ್ಷದ ನಾಯಕರು ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕೂತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ ಅಲ್ಲಲ್ಲ ರೇವಣ್ಣ ಅವರೇ, ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಕೇಳಿದಿರಿ, ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಮಾನ್ಯ ಅಧ್ಯಕ್ಷ, ಈ ವಿಚಾರದಲ್ಲಿ ಸದಸ್ಯರು ಆರೋಪಿಯಾಗಿರ್ತಕ್ಕಂಥ ಪ್ರಕರಣ ಈಗ ಆಯ್ತು, ಒಂದು ನಿಮಿಷ ಆಯ್ತು, ಒಂದ್ ಸೆಕೆಂಡ್. ಇಲ್ಲ ಸರ್, ಆಯ್ತು ಡಿಜಿ ಬಗ್ಗೆ ಒಂದು ನಿಮಿಷ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? ಒಂದ್ ಸೆಕೆಂಡ್. ಕಂಪ್ಲೇಂಟ್ ತಗೊಂಡೆ ತಪ್ಪ ನಾನು ರೇವಣ್ಣ ಅವರೇ, ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ, ಗಣೇಶ್ ರಿಜ್ವಾನ್ ಕೂತ್ಕೊಳ್ಳಿ, ಒಂದ್ ಸೆಕೆಂಡ್, ಒಂದು ನಿಮಿಷ ನಾರಾಯಣ್, ಒಂದು ನಿಮಿಷ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ ಒಂದು ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ, ಒಂದು ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಾಕ್ಷರಿ ಅವರೇ, ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ, ಏನಾಗಿದೆ ನಿಮ್ಗೆಲ್ಲ? ಆಯ್ತು, ಒಂದ್ ಸೆಕೆಂಡ್ ಅಮ್ಮ, ಇಲ್ಲಿ ಕೇಳಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ನೀವು ಒಮ್ಮೆ ಕೇಳಿ ಇಲ್ಲಿ. ಆಯ್ತು, ಒಂದು ಸೆಕೆಂಡ್ ಕೇಳಿ. ಆಯ್ತು, ಷಡಕ್ಷರಿ ನಿಲ್ಲೀಗ. ಆಯ್ತು, ಒಂದು ಸೆಕೆಂಡ್. ಆಯ್ತು ರಿಜ್ವಾನ್, ಒಂದು ನಿಮಿಷ ನಿಲ್ಲೀಗ. ಒಂದ್ ಸೆಕೆಂಡ್ ಹೇಳ್ತೇನಲ್ಲ, ನಾನು ಹೇಳ್ತೇನೆ, ಒಂದ್ ಸೆಕೆಂಡ್ ನೀವು ನಿಂತಿ ಸಂಬಂಧ. ಗಣೇಶ್, ನಿಮ್ಮ ಶಾಖೆ ಒಂದ್ ಸೆಕೆಂಡ್. ನಾನು ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು, ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ? ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಮನೆ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ, ಪ್ರತಿ ಸಲ ಕೂಡ. ದಯವಿಟ್ಟು ಅವನ ಪ್ರತಿಭೆಗೆ ಮಾತಾಡಿ, ನೀವು ಕೂತ್ಕೊಳ್ಳಿ, ಮಾತಾಡಿ. ಆಯ್ತು ಸ್ವಲ್ಪ ಕಂಟಿನ್ಯೂ, ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್. ಆಯ್ತು ಪ್ಲೀಸ್, ಅಧ್ಯಕ್ಷರೇ, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ. ನಾನು ಮಾತಾಡ್ಬೇಕಾದ್ರೆ 1 ನಿಮಿಷ ಮಾತಾಡ್ತೀನಿ, ಒಂದೇ 1 ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ, ಅವ್ರಿಗೆ ಹಕ್ಕು. ಇರ್ಲಿ, ಒಂದು ನಿಮಿಷ ಕೊಡ್ತೇನೆ. ಈಗ ಒಂದ್ ನೋಟಿಸ್ ಕೊಡ್ಸಿ, ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ, ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು, ಅದು ಅವ್ರಿಗೆ ಸಬ್ಜೆಕ್ಟ್, ಅವಕಾಶ ಕೊಡಿ. ಪಾಪ ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬರಲಿ. ನೋಟಿಸ್ ಕೊಡಿ. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ. ಈಗ ಪ್ರತಿಪಕ್ಷ ನಾಯಕರೇ, ಚರ್ಚೆ ಮಾಡೋಣ. ಪಾಪ ಆಯ್ತು, ಕೊಡ್ತೀನಿ ಬಿಡಿ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್